ಆತ್ಮೀಯರೇ, ಆದಿಶಂಕರಾಚಾರ್ಯರ ಮೋಹಮುದ್ಗರ ಅಥವಾ ಭಜಗೋವಿಂದಂನ 6ನೇ ಚರಣವನ್ನ ಇವತ್ತು ವಿಚಾರ ಮಾಡಲಿದ್ದೇವೆ. ಮೊದಲಿಗೆ ಪಲ್ಲವಿಯನ್ನು ಹಾಡಿ ನಂತರ ಮುಂದೆ ಹೋಗೋಣ. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರುಂ ಕರಣೆ ನಹಿ ನಹಿ ರಕ್ಷತಿ ಡುಕ್ರುಂ ಕರಣೆ ಭಜ ಗೋವಿಂದಂ ಭಜ ಗೋವಿಂದಂ ಯಾವತ್ ಪವನೋ ನಿವಸತಿ ದೇಹೇ ತಾವತ್ ಪೃಚ್ಛತಿ ಕುಶಲಂ ಗೇಹೇ ಯಾವತ್ ಪವನೋ ನಿವಸತಿ ದೇಹೇ ತಾವತ್ ಪೃಚ್ಛತಿ ಕುಶಲಂ ಗೇಹೇ ಗತವತಿ ವಾಯೋ ದೇಹಾಪಾಯೇ ಗತವತಿ ಪಾವಾಯೋ ದೇಹಾಪಾಯೇ ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯೇ ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯೇ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಬಂಧುಗಳೇ, ಬಹುಶಃ ನಾವು 5ನೇ ಚರಣ ಮತ್ತು 6ನೇ ಚರಣ ಇವೆರಡೂ ಕೂಡ ಬಹಳ ಹತ್ತಿರದ ವಿಷಯಗಳನ್ನ ನಮಗೆ ಹೇಳ್ತಾ ಇದೆ. ಅಲ್ಲಿ ಮೋಹದಾಹವನ್ನ ಬಿಡು, ಮತ್ತೆ ಹೆಣ್ಣಿನ ಮೇಲೆ ಸ್ವಾರ್ಥ ಭಾವನೆಯನ್ನು ಬಿಡು, ಮತ್ತೆ ಏನೇ ಕೆಲಸ ಮಾಡಿದ್ರು ಸ್ವಾರ್ಥ ಚಿಂತನೆಯಿಂದ ಮತ್ತೆ ಇದರಿಂದ ನನಗೇನು ಲಾಭ ಅಂತಕ್ಕಂತಹ ಆ ಸ್ವಾರ್ಥ ಚಿಂತನೆಯನ್ನು ಬಿಡು ಅಂತ ಹೇಳಿದ್ರೆ, ಇಲ್ಲಿ ಕೂಡ ನಿಸ್ಸಾರವಾದ ಲೌಕಿಕ ವಸ್ತುಗಳ ಬಗ್ಗೆ ಮನಸ್ಸು ತಾನಿಟ್ಟುಕೊಂಡಿರ್ತಕ್ಕಂಥ ಅಂಧ ವ್ಯಾಮೋಹವನ್ನು ತ್ಯಜಿಸಿದಾಗ ಮಾತ್ರ ಪರಬ್ರಹ್ಮ ಸಾಧನೆಗೆ ತೊಡಗಲು ಸಾಧ್ಯ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ನಿನ್ನೀ ದೇಹದಳು ಉಸಿರಿರುವ ತನಕ ಕೇಳುವರೆಲ್ಲರೂ ಮನೆ ಹೊತ್ತೆಯನ್ನು, ನಿನ್ನುಸಿರು ಅಡಗಿ ಶವವಾದಂದು ಮಡದಿಗೂ ಬಲು ಭಯ ಬಳಿ ಬರಲು. ಈ ಚರಣದ ಭಾವ. ಆದ್ರೆ ಅದನ್ನ ವಿಶ್ಲೇಷಣೆ ಮಾಡ್ತಾ ಹೋದಾಗ ಬೌದ್ಧ ಮತ ಗ್ರಂಥಗಳಲ್ಲಿ ಕೂಡ ಒಂದು ಮಾತಲ್ಲಿ ಹೇಳ್ತಾರೆ, ಆಸೆಯೇ ದುಃಖಕ್ಕೆ ಕಾರಣ. ಅಂಧ ವ್ಯಾಮೋಹಗಳು ಅಪಾಯಕಾರಿ ಎನ್ನುವುದರಲ್ಲಿ ಇಲ್ಲಿ ನಮಗೆ ಕಂಡು ಬರ್ತದೆ. ಜೀವನದ ಮಹತ್ವವನ್ನೇ ಕೆಡಿಸ್ಬಿಡ್ತವೆ ಯಾವುವು ಈ ಅಂಧ ವ್ಯಾಮೋಹಗಳು. ಯಾಕಂದ್ರೆ ಈ ದೇಹವೇ ನಾನಲ್ಲ ಅಂದ್ಮೇಲೆ ದೇಹದ ಮೇಲೆ ಮೋಹವನ್ನ ಇಟ್ಕೊಂಡು ದೇಹವನ್ನ ಪೋಷಣೆ ಮಾಡೋದಕ್ಕೋಸ್ಕರ, ದೇಹವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಏನೆಲ್ಲಾ ಸರ್ಕಸ್ ಮಾಡ್ತಾ ಹೋಗ್ತೀವಿ. ಇದೆಲ್ಲವೂ ಕೂಡ ನಮ್ಮ ಜೀವನದ ಮಹತ್ವ. ಅಂದ್ರೆ ನಾನು ಬಂದಿದ್ ಯಾತಕ್ಕೆ, ನಾನು ಯಾರು, ನಾನು ಎಲ್ಲಿಂದ ಬಂದೆ, ಯಾತಕ್ಕಾಗಿ ಬಂದಿದ್ದೀನಿ, ನನ್ನ ಗುರಿ ಏನು ಅಂತಕ್ಕಂಥದ್ದನ್ನ ಕೆಡಿಸ್ಬಿಡುತ್ತೆ. ಈ ರೀತಿ ಕೆಡಿಸೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಜೊತೆಗೆ ಸಾಧಕನ ಹಾದಿಯಲ್ಲಿ ಇವು
ಅಡ್ಡಿಯನ್ನ ಉಂಟು ಮಾಡಿ ಸಾಧನೆಯ ಹಾದಿಯನ್ನ ಬಹಳ ತೊಡಕುಂಟು ಮಾಡ್ತಾ ಹೋಗುತ್ತೆ, ನಮ್ಮ ಸಾಧನೆಗೆ ಅಡ್ಡಿಪಡಿಸ್ತದೆ. ಜೀವನದ ದರ್ಶನಾಕಾಂಕ್ಷಿಯಾದ ಸಾಧಕನನ್ನ ಈ ವ್ಯಾಮೋಹಗಳು ನಿರ್ಜೀವವೆನಿಸಿದ ಹಾಗೂ ಅಂಧಕಾರಮಯವಾದ ಕೂಪಕ್ಕೆ ತಳ್ಳಬಾರದು. ಅಲ್ಲದೆ ಆತನಲ್ಲಿ ಇಹಲೋಕವೇ ಎಲ್ಲಕ್ಕಿಂತ ಮಿಗಿಲಾದದ್ದು ಎನ್ನುವ ಕುರುಡು ನಂಬಿಕೆಯನ್ನು ಉಂಟು ಮಾಡಬಾರದು. ಬಹಳಷ್ಟು ಜನಕ್ಕೆ ಅಯ್ಯೋ ಮುಂದೆ ಹೆಂಗೋ ಏನೋ ಯಾರಿಗ್ ಗೊತ್ತು, ಈ ಜನ್ಮ ಪಡ್ಕೊಂಡು ಬಂದಿದ್ದೀವಿ, ಈ ಜನ್ಮದಲ್ಲಿ ಸಾಧ್ಯವಾದಷ್ಟು ಸುಖವನ್ನ ಅನುಭವಿಸ್ಬೇಕು, ಸಾಕಷ್ಟು ಹಣವನ್ನ ಸಂಪಾದನೆ ಮಾಡಬೇಕು, ಆ ಹಣದ ಮೂಲಕ ನಾನು ವೈಭವಯುತವಾದಂತಹ ಜೀವನವನ್ನ ಮಾಡಬೇಕು, ಮತ್ತೆ ಸಾಕಷ್ಟು ಸುಖ ಸಂತೋಷವನ್ನ ಅನುಭವಿಸ್ಬೇಕು ಅಂತಕ್ಕಂತಹ ಅಂಧ ವ್ಯಾಮೋಹದಲ್ಲಿ ಬೀಳ್ತಾರೆ. ವೇದಾಂತಾಚಾರ್ಯರೆಲ್ಲರೂ ಕೂಡ ತುಂಬಾ ಮುಂಜಾಗರೂಕತೆ ಉಳ್ಳವರು. ಅವರು ಬಾಹ್ಯ ಪ್ರವೃತ್ತರಾದವರನ್ನ, ಅಂದ್ರೆ ಬಾಹ್ಯ ಚಟುವಟಿಕೆಯಲ್ಲಿ, ಪ್ರಾಪಂಚಿಕ ಚಟುವಟಿಕೆಯಲ್ಲಿ, ಪ್ರಾಪಂಚಿಕ ವ್ಯವಹಾರದಲ್ಲಿ ಯಾರು ಹೆಚ್ಚು ಹೆಚ್ಚಾಗಿ ತೊಡಗಿಸ್ಕೊಂಡು ಆ ಮೋಹವನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ, ಅಂತವರ ಕಲ್ಯಾಣವನ್ನ ಮಾಡೋದಕ್ಕೋಸ್ಕರ, ಅಂತವರನ್ನ ಉದ್ಧಾರ ಮಾಡೋದಕ್ಕೋಸ್ಕರ ನಿರತರಾಗುವಂತೆ ಮಾಡೋದಕ್ಕೆ ಮತ್ತು ಮಹತ್ವಪೂರ್ಣವಾದ ಅಂತರ್ಮುಖತ್ವವನ್ನು ಪಡೆಯುವಂತೆ ಮಾಡಲು, ಇಲ್ಲಿ ನೋಡಿ, ನಮ್ಮ ಮನಸ್ಸು ಸದಾ ಬಾಹ್ಯ ಕ್ರಿಯೆಗಳಲ್ಲಿ, ಬಾಹ್ಯ ಪ್ರಪಂಚದಲ್ಲೇ ಓಡಾಡುತ್ತೆ. ಅದನ್ನ ಅಂತರ್ಮುಖಗೊಳಿಸಿದಾಗ ಮಾತ್ರ ನಮ್ಗೆ ಮೋಕ್ಷ ಸಾಧ್ಯ. ಆದ್ರಿಂದ ಇಲ್ಲಿ ಅಂತರ್ಮುಖತ್ವವನ್ನ ಪಡೆಯೋದಕ್ಕೆ ಈ ನಮ್ಮ ಎಲ್ಲ ವೇದಾಂತಾಚಾರ್ಯರು, ಅದ್ವೈತಿಗಳು ನಮಗೆ ಹೇಳ್ತಾ ಇದ್ದಾರೆ. ಮತ್ತೆ ತಮ್ಮ ಭಾವಾವೇಶ ಪೂರಿತವಾದ ಮಾತುಗಳಿಂದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ. ಬಂಧ ಮುಕ್ತರಾದ ಋಷೀಶ್ವರರು ಜೀವನವನ್ನ ಆದ್ಯಂತವಾಗಿ ಪರೀಕ್ಷಿಸಿ ನೋಡಿ ಅದರ ಯಥಾರ್ಥವನ್ನು ಸರಿಯಾಗಿ ತಿಳ್ಕೊಂಡು ಸಾಧಕನಿಗೆ ಸಹಾಯವನ್ನ ಮಾಡಿದ್ದಾರೆ. ವೇದಾಂತಾಚಾರ್ಯರು ಸಾಧಕರಲ್ಲಿ ಇರಬೇಕಾಗಿದ್ದಂತಹ ಅಥವಾ ಬೇರೂರಿದ್ದಂತಹ ಜೀವನದ ಹಳೆಯ ಮೌಲ್ಯಗಳನ್ನು ಹೋಗಲಾಡಿಸಿ ಅವನಲ್ಲಿ ಮಹತ್ವಪೂರ್ಣವಾದ ಸಕಲ ತತ್ವಗಳನ್ನ ಬೇರೂರುವಂತೆ ಮಾಡೋದಕ್ಕೆ ತುಂಬಾ ಮುನ್ನೆಚ್ಚರಿಕೆಯನ್ನ ವಹಿಸಿದ್ರು. ಪಾಶ್ಚಾತ್ಯ ತತ್ವ ವಿಮರ್ಶಕರು ಈ ಪೌರ್ವಾತ್ಯ ತತ್ವಗಳ ಅಂತರಾರ್ಥವನ್ನು ಸರಿಯಾಗಿ ಗ್ರಹಣ ಮಾಡ್ಕೊಳ್ಳದೇನೆ, ಸರಿಯಾಗಿ ತಿಳ್ಕೊಳ್ಳದೆ ಇದಕ್ಕೆ ತೀರ ವಿರುದ್ಧವಾಗಿ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಆದ್ರೆ ಪೌರ್ವಾತ್ಯ ದಾರ್ಶನಿಕರು ಜೀವನವನ್ನ ಅಂಧಕಾರಮಯವಾಗಿಯೂ ಉತ್ಸಾಹ ರಹಿತವಾಗಿಯೂ ಚಿತ್ರಿಸಿ ಮಾನವನನ್ನ ಅವನ ಬದುಕಿನ ಪ್ರಗತಿ ಪಥದಿಂದ ವಿಮುಖನಾಗುವಂತೆ ಮಾಡಿ. ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ, ಮನುಷ್ಯನ ಸಂಪೂರ್ಣ ಆಯಸ್ಸೆಲ್ಲ ಕೇವಲ ಈ ಶರೀರವನ್ನ ಪೋಷಣೆ ಮಾಡೋದು, ಶರೀರವನ್ನ ಚೆನ್ನಾಗಿ ಇಟ್ಕೋಬೇಕು ಅಂತಕ್ಕಂತಹ ವ್ಯರ್ಥವಾದ ಪ್ರಯತ್ನವನ್ನ ಮಾಡ್ತಾ ಹೋಗೋದು. ಇದಕ್ಕಾಗಿ ಅವರು ಎಷ್ಟು ಸಾಧ್ಯವಾಗೋ ಅಷ್ಟು ಅನ್ಯಾಯ ಅಕ್ರಮಗಳಿಂದ ಹಣವನ್ನ ಸಂಪಾದನೆ ಮಾಡ್ತಕ್ಕಂಥದ್ದು, ಮತ್ತೆ ಅದರ ಮೂಲಕ ಇನ್ನೂ ಅನೇಕ ಇದನ್ನ ನಾವು ಪಡ್ಕೋಬೇಕು ಅಂತಕ್ಕಂತಹ ಮೋಹಕ್ಕೆ ಒಳಗಾಗಿ ಅವರು ಅಧೋಗತಿಗೆ ಹೋಗ್ತಾರೆ. ಕೇವಲ ದೇಹಾರಾಧನೆಯನ್ನೇ ಮಾಡ್ತಾ ಇದ್ದಾರೆ. ಈ ದೇಹನ ಶೂರವಾದದ್ದು, ಈ ದೇಹ ನಾನಲ್ಲ ಅಂತಕ್ಕಂಥ ದೃಢವಾಗಿದ್ರು ಕೂಡ ಬಹಳಷ್ಟು ಜನರ ದೃಷ್ಟಿ ಏನಿದೆ, ನಾನ್ ಚೆನ್ನಾಗಿರ್ಬೇಕು, ಈ ದೇಹವನ್ನ ಅಂದವಾಗಿಟ್ಕೋಬೇಕು, ಈ ದೇಹವನ್ನ ಚೆನ್ನಾಗಿ ಪೋಷಣೆ ಮಾಡಬೇಕು. ಈ ರೀತಿ ದೇಹಾರಾಧನೆಯನ್ನೇ ಹೆಚ್ಚಿಸ್ಕೊಂಡು ಹೋಗುವುದಕ್ಕೆ ಹೊರಟಾಗ ಮನುಜ ಸಂಕುಲ ವಿವೇಕ ರಹಿತವಾದ ಪ್ರವೃತ್ತಿಯಲ್ಲಿ ಮುಳುಗೋಗ್ಬಿಡುತ್ತೆ. ಈ ರೀತಿ ವಿವೇಕ ರಹಿತವಾದ ಪ್ರವೃತ್ತಿಯಲ್ಲಿ ಮನಸ್ಸು ಅಥವಾ ಈ ವ್ಯಕ್ತಿಗಳು ಮುಳುಗಿದಾಗ ಅವರಿಗೆ ನರಕವೇ ಪ್ರಾಪ್ತಿಯ ಹೊರತು ನಾವು ಎಷ್ಟೆಲ್ಲ ವಿಷಯ ತಿಳ್ಕೊಂಡು ಏನೆಲ್ಲಾ ತಿಳ್ಕೊಂಡ್ರು ಕೂಡ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ದೆ ಹೋದ್ರೆ
ಖಂಡಿತವಾಗಿ ಪಾಪ ಕೋಪಕ್ಕೆ ಬೀಳೋದು ಖಂಡಿತ. ಒಂದ್ ಮಾತು ಹೇಳ್ತಾರೆ, ಅರಿಯದೆ ಮಾಡಿದ ಪಾಪ ಅರಿತಾಗ ಪೋಪುದು, ಅರಿತರಿತು ಮಾಡಿದ ಪಾಪ ಕಂಚಿ ನೆರಕದಂತಿಹುದು ಸರ್ವಜ್ಞ ಅಂತ ಹೇಳ್ತಾರೆ ನಮ್ ಕಡೆ ಸರ್ವಜ್ಞ. ಒಬ್ಬ ದಡ್ಡ ಗೊತ್ತಿಲ್ಲದೆ ಏನೋ ಒಂದು ತಪ್ಪು ಮಾಡ್ದ ಅಂತ ಇಟ್ಕೊಡಿ, ಏನೋ ಒಂದು ಪಾಪ ಮಾಡ್ದ ಅಂತ ಇಟ್ಕೊಡಿ, ಅವನಿಗೆ ಕ್ಷಮೆ ಇರುತ್ತೆ, ಅಯ್ಯೋ ಪಾಪ ಗೊತ್ತಿರ್ಲಿಲ್ಲ ಅಂತೇಳಿ. ಮತ್ತೆ ಅವನು ಸತ್ಯವನ್ನ ಅರಿತಾಗ, ನಾನು ಮಾಡಿದ್ದು ತಪ್ಪು ಅಂತಕ್ಕಂಥದ್ದು ಅವನಿಗೆ ಅರ್ಥವಾದಾಗ, ಅರಿವಾದಾಗ, ಆ ಅರಿಯದೇ ಇದ್ದಾಗ ಮಾಡಿದ ಪಾಪ ಅರಿತಾಗ ಪೋಪು, ಅವನು ಅರ್ತ್ಕೊಂಡ್ಮೇಲೆ ಆ ಪಾಪ ಹೊರಟೋಗ್ಬಿಡುತ್ತೆ. ಆದರೆ ಅರಿತರಿತು ಮಾಡಿದ ಪಾಪ, ಈ ಜಗತ್ತಿನಲ್ಲಿರ್ತಕ್ಕಂಥದ್ದೆಲ್ಲವೂ ಅಶಾಶ್ವತ, ನಶ್ವರವಾದದ್ದು ಅನ್ನುವುದನ್ನ ಅರಿತು ಅದನ್ನ ತಿಳ್ಕೊಂಡಿದ್ದು ಕೂಡ ಮತ್ತೆ ಅದನ್ನೇ ನಾವು ಪ್ರಯತ್ನ ಮಾಡ್ತಾ ಹೋದಾಗ ಆ ಬಂದಂತಹ ಪಾಪ ಹೇಗಿರುತ್ತೆ ಅಂದ್ರೆ ಕಂಚಿ ನೆರಕದಂತಿಹುದು ಸರ್ವಜ್ಞ. ಕಂಚುವನ್ನ ಎರಕ ಹುಯ್ದ್ಬಿಟ್ರೆ ಅದನ್ನ ಬೇರ್ಪಡಿಸಕ್ ಆಗೋದಿಲ್ಲ, ಚೆಚ್ಚಿ ಪುಡಿ ಮಾಡೋಕ್ಕೂ ಆಗೋಲ್ಲ, ಅಷ್ಟು ಗಟ್ಟಿಯಾಗಿರುತ್ತೆ. ಆದ್ರಿಂದ ಅರಿತರಿತು ಮಾಡಿದ ಪಾಪ ಕಂಚಿ ನೆರಕದಂತಿಹುದು ಸರ್ವಜ್ಞ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಶರೀರವೇ ಪರಮ ಪವಿತ್ರವೆಂದು ಪೂಜಿಸೋಣವೆಂದರೆ ಅದು ನಶ್ವರ. ಇಂದಿನ ತಾರುಣ್ಯಾವಸ್ಥೆಯಲ್ಲಿರುವ ಶರೀರ ಕೂಡ ನಾಳಿನ ಜರಾ ಮರಣಗಳಿಂದ ಪಾರಾಗಲಾರದು. ಇವತ್ತು ಎಷ್ಟೇ ಸುಂದರವಾಗಿ ಇಟ್ಕೋಬಹುದು, ಚರ್ಮವನ್ನ ಬಿಳಿ ಮಾಡ್ಕೊಳ್ಳೋದಕ್ಕಾಗ್ಲಿ, ತಲೆ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಕ್ಕಾಗ್ಲಿ, ಮತ್ತೆ ಯೌವನವನ್ನ ತಂದುಕೊಳ್ಬೇಕು ಅಂತಕ್ಕಂತಹ ಅನೇಕ ಔಷಧಿಗಳು, ಆಹಾರಗಳು ಇವುಗಳನ್ನ ಸೇವನೆ ಮಾಡ್ತಾ ಬಂದ್ರು ಕೂಡ ಒಂದಲ್ಲ ಒಂದು ದಿವಸ ಈ ಹುಟ್ಟು ಸಾವುವಿನಿಂದ ಅದು ಅಂತಿಮವಾಗುತ್ತೆ. ದುಡಿತ, ಹೋರಾಟ, ಹೆಣಗಾಟ, ಹಸನ ವಸನ ಇವುಗಳೆಲ್ಲದರಲ್ಲಿ ಕೂಡ ದೇಹಕ್ಕೆ ಅಗತ್ಯವಾದದ್ದೇನ ಸಿಕ್ಕತ್ತೆ. ಒಳ್ಳೆ ಊಟ, ಒಳ್ಳೆ ತಿಂಡಿ, ಮತ್ತೆ ಒಳ್ಳೆ ವ್ಯಾಯಾಮ, ಧ್ಯಾನ ಇವುಗಳೆಲ್ಲವನ್ನ ಮಾಡೋದ್ರಿಂದ ಶರೀರ ಚೆನ್ನಾಗಿರುತ್ತೆ. ಆದ್ರೆ ಇಡೀ ಜೀವಿತ ಕಾಲವನ್ನ ಕೇವಲ ಇವುಗಳಿಗೇ ವ್ಯಯಿಸೋದಾದಾಗ ಮಾತ್ರ ಅದು ಮಾನವ ಸಾಮರ್ಥ್ಯದ ದುರುಪಯೋಗ ಎನಿಸ್ಕೊಳ್ತದೆ. ಇವನ ಸಾಮರ್ಥ್ಯ ಏನಾಗಿರ್ಬೇಕು? ಜ್ಞಾನವನ್ನ ಪಡೆದು ಧ್ಯಾನದ ಮೂಲಕ ತಾನು ಯಾರು, ತಾನು ಎಲ್ಲಿಂದ ಬಂದೆ, ತನ್ನ ಉದ್ದೇಶ ಏನು, ಈ ಭೂಮಿಗೆ ಬಂದಿರ್ತಕ್ಕಂಥ ಈ ದೇಹವನ್ನ ಹೊತ್ಕೊಂಡು ಬಂದಿರ್ತಕ್ಕಂಥ ಉದ್ದೇಶ ಏನು ಅನ್ನುವುದನ್ನು ಅರಿತುಕೊಂಡು ತಾನು ಈ ದೇಹವಲ್ಲ, ನಾನು ಈ ದೇಹದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ದೇಹಿ, ನಾನು ಈ ದೇಹದಲ್ಲಿ ಮತ್ತು ಮನಸ್ಸಿನಿಂದ ನಡೀತಕ್ಕಂಥ ಎಲ್ಲ ಚಟುವಟಿಕೆಗಳಿಂದ ನಾನು ಭಿನ್ನವಾಗಿರ್ತಕ್ಕಂಥವನು, ಸಾಕ್ಷೀಭೂತವಾಗಿರ್ತಕ್ಕಂಥವನು ಅಂತಕ್ಕಂಥ ಜ್ಞಾನವನ್ನ ಪಡೆಯೋದ್ರ ಮೂಲಕ ಅವನು ತನ್ನ ಹಿಂದಿನ ಜನ್ಮ ಜನ್ಮಾಂತರಗಳ ಕುಕರ್ಮಗಳ ರಾಶಿಯನ್ನ ಕಳ್ಕೊಳ್ಬೇಕೇ ಹೊರತು ಮತ್ತೆ ಮತ್ತೆ ಅದೇ ತಪ್ಪನ್ನ ಮಾಡಬಾರದು. ಜೀವಿಸಿರುವುದು ಶರೀರಕ್ಕಾಗಿ ಎನ್ನುವುದು ರಾಕ್ಷಸರ ಆರಾಧನಾ ವಿಧಿ ವಿರೋಚನಾ ಪದ್ಧತಿ. ನೋಡಿ, ಜೀವಿಸಿರೋದು ಈ ಶರೀರಕ್ಕಾಗಿ ಅಂತಕ್ಕಂಥ ಭಾವನೆ ಏನಾದ್ರು ನಮ್ಮಲ್ಲಿ ಇದ್ರೆ ಅದು ರಾಕ್ಷಸರ ಆರಾಧನಾ ವಿಧಿ, ನಮ್ಮದಲ್ಲ. ರಾಕ್ಷಸರೇನು ಬಂಡಿ ಬಂಡಿ ಅನ್ನವನ್ನ ತಿಂತಾರೆ, ಒಂದೊಂದು ಪ್ರಾಣಿಗಳ ಮಾಂಸವನ್ನ ಹಾಗೆ ತಿಂದು ಬಿಡ್ತಾರೆ, ಅದು ರಾಕ್ಷಸತ್ವ. ಇಲ್ಲಿ ರಾಕ್ಷಸತ್ವ ಅಲ್ಲ, ಸಾತ್ವಿಕ ಭಾವದಿಂದ ನಮ್ಮ ಜೀವನವನ್ನ ನಾವು ನಡೆಸಬೇಕಾಗ್ತದೆ. ರಾಕ್ಷಸರ ರಾಜನಾದ ವಿರೋಚನ ಜ್ಞಾನಮೂರ್ತಿಯಾದ ಭಗವಂತನಲ್ಲಿಗೆ ಹೋದಾಗ ಅವನ ನಿರ್ದೇಶನದಿಂದ ವಿರೋಚನನಿಗೆ ಅರ್ಥವಾದದ್ದಿಷ್ಟು: ಶರೀರವೇ ಆತ್ಮ, ಬ್ರಹ್ಮ ಮತ್ತು ಶಾಶ್ವತ ಅಂತಕ್ಕಂಥದ್ದು ಅವನಿಗೆ ಅರಿವಾಯ್ತು. ಶರೀರವನ್ನ ಆರಾಧಿಸುವುದೇ ಎಲ್ಲಾ ಉಪಾಸನೆಗಳಿಗೂ ಮಿಗಿಲಾದದ್ದು. ನಾವೆಲ್ಲ ಹೇಳ್ತೀವಲ್ಲ, ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವೋ ಸನಾತನಃ ಅಂತ. ಆದ್ರಿಂದ ಈ ದೇಹವೇ ದೇಗುಲ, ಈ ದೇಹವೇ ಆತ್ಮ ಅಂತಕ್ಕಂಥ ಭಾವ ಅವನಲ್ಲಿ ಬಂದ್ಬಿಡ್ತು ವಿರೋಚನನಿಗೆ. ಶರೀರದ ಮೇಲೆ
ವೃಥ ಅಭಿಮಾನವನ್ನ ಬಿಡ್ಲೇ ಇಲ್ಲ ಅವನು. ಆದ್ರಿಂದ ನಮ್ಮ ಶಂಕರಾಚಾರ್ಯರು ಹೇಳ್ತಾರೆ, ವಿಚಾರ ಪೂರ್ಣ ವಿಷಯವನ್ನ ಇಲ್ಲಿ ಬಿಚ್ಚಿಡ್ತಾ ಹೋಗ್ತಾರೆ. ಪ್ರಾಣಿಗಳು ಸತ್ತ ಮೇಲೆ ಕೂಡ ಅವುಗಳ ದೇಹದಿಂದ ಅಲ್ಪ ಸ್ವಲ್ಪ ಪ್ರಯೋಜನ ದೊರೆಯುತ್ತೆ. ಯಾವುದೇ ಒಂದು ಪ್ರಾಣಿ, ಜಿಂಕೆಯೋ ಅಥವಾ ಈ ಯಾವುದು ಮುಂಗುಸಿಯೋ ಅಥವಾ ಯಾವುದೇ ಪ್ರಾಣಿ ಸತ್ತಾಗ್ಲೂ ಕೂಡ ಅದರ ದೇಹದ ಮಾಂಸವನ್ನ ಬೇರೆ ಪ್ರಾಣಿಗಳು ತಿಂದು ಬದುಕ್ತವೆ. ಅದರ ಚರ್ಮವಾದ್ಯಗಳನ್ನ ತಯಾರು ಮಾಡೋದಕ್ಕೆ ಬಳಸ್ತಾರೆ. ಇತ್ತೀಚೆಗೆ ಅದನ್ನೆಲ್ಲ ನಿಲ್ಸಿದ್ದಾರೆ. ಪ್ಲಾಸ್ಟಿಕ್ ನಿಂದಲೇ, ಫೈಬರ್ ಇಂದಲೇ ಇವತ್ತೆಲ್ಲ ವಾದ್ಯಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಆದ್ರೆ ಮನುಷ್ಯ ಸತ್ತರೆ ಅವನ ಮೃತದೇಹದಿಂದ ಯಾವುದು ಪ್ರಯೋಜನವೇ ಇಲ್ಲ. ತೊಂದರೆ ಇಲ್ಲದೆ ಯಾವ ಪ್ರಯೋಜನವೂ ದೊರೆಯಲಾರದು. ನೋಡಿ, ಅವನು ಬದುಕಿದ್ದಾಗ ಅವನಿಗೆ ಏನೋ ಒಂದಿಷ್ಟು ಊಟ ತಿಂಡಿ ಕೊಟ್ರೆ ಹೆಂಗೋ ನಡೆದೋಗ್ತಿತ್ತು. ಆದ್ರೆ ಸತ್ತ ಮೇಲೆ ಕೆಲವರು ಹೇಳ್ತಾರೆ, ಗುರುಗಳೇ, ನಾವು ಬದುಕಿದ್ದಾಗ ನಮಗ್ ಖರ್ಚು ಮಾಡೋದು ಬಹಳ ಕಡಿಮೆ, ನಮಗೆ ಸತ್ತ ಮೇಲೇನೆ ಸತ್ತವರಿಗೆ ಮಾಡ್ತಕ್ಕಂಥ ಶ್ರಾದ್ದ, ಆ ಅಪರ ಕರ್ಮಗಳು, ಅದೇ ನಮಗೆ ಜಾಸ್ತಿ ಹೊರೆ ಹೇಳ್ತಾರೆ ಮಕ್ಕಳು. ನಮ್ಮ ಅಪ್ಪ ಅಮ್ಮ ಬದುಕಿದ್ದಾಗ ಏನೋ ಒಂದಿಷ್ಟು ಊಟ ಹಾಕ್ಬಿಡ್ತೀವಿ, ಯಾಕೋ ಬಿದ್ಕೊಂಡಿರ್ತಾರೆ. ಸತ್ತ ಮೇಲೆ ಮಾಡ್ತೀವಲ್ಲ, ಅವರೆಲ್ಲ ಸತ್ತಿದ್ದು ನಮ್ಮನ್ನು ಸಾಯಿಸ್ಬಿಡ್ತಾರೆ ಅಂತ ಎಷ್ಟೋ ಜನ ನಮ್ಗೆ ನಮ್ ಜೊತೆ ಮಾತನಾಡುವಾಗ ಹೇಳ್ಕೊಳ್ತಾರೆ. ನೋಡಿ, ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ನಮ್ಮ ಪಾದರಕ್ಷೆ ಕಿತ್ತೋಗ್ಬಿಡುತ್ತೆ. ಆ ಪಕ್ಕದ ಮನೆ ಹತ್ರ ಬಿಟ್ಬಿಟ್ಟು, ಇಲ್ಲಿ ಪಾದರಕ್ಷೆ ಬಿಟ್ಟಿದ್ದೀನಿ, ಒಂಚೂರು ಇಲ್ಲಿ ಇರ್ಲಿ, ನಾನು ಆ ಕಡೆ ಹೋಗ್ತಾ ಇದ್ದೀನಿ, ಈಗ ಅಲ್ಲಿ ರಿಪೇರಿ ಮಾಡ್ಸಕ್ ಆಗಲ್ಲ, ಅಲ್ಲಿಂದ ಬಂದ್ ಮನೆಗೆ ಹಾಕೊಂಡು ಹೋಗ್ತೀನಿ ಅಂತ ಬಿಟ್ರೆ ಪರವಾಗಿಲ್ಲ, ಅಲ್ಲಿ ಬಿಟ್ಬಿಟ್ಟು ಹೋಗಿ ಅಂತ ಹೇಳ್ತಾರೆ. ಅದೇ ಒಬ್ಬ ಮನುಷ್ಯನ ದೇಹ ಸತ್ತ ನಂತರ ಆ ದೇಹವನ್ನ ಹೊತ್ಕೊಂಡು ಹೋಗುವಾಗ ನಿಮ್ ಮನೆ ಹತ್ರ ಸ್ವಲ್ಪ ಹೊತ್ತು ಇಡ್ತೀವಿ ಅಂತಂದ್ರೆ ಯಾರು ಇಡಿಸ್ಕೊಳ್ಳಲ್ಲ. ಅಂದ್ರೆ ಕಿತ್ತೋದ ಪಾದರಕ್ಷೆಗಿಂತಲೂ ಕಡೆ ಈ ದೇಹ. ಇದನ್ನು ನಾವು ಬಹಳ ಅರ್ಥ ಮಾಡ್ಕೋಬೇಕು, ಬಹಳ ಗಹನವಾಗಿ ವಿಚಾರ ಮಾಡ್ಬೇಕು. ಕಿತ್ತೋದ ಪಾದರಕ್ಷೆಗಿಂತಲೂ ಕಡೆ ಈ ದೇಹ. ಆದ್ರಿಂದ ಈ ಬಗೆಯಲ್ಲಿ ತುಚ್ಛವೆನಿಸಿ ಆ ಹೊಲಸಿನಿಂದ ಕೂಡಿರ್ತಕ್ಕಂತಹ ಹೊರೆಯನ್ನ ವೃದ್ಧಿಗೊಳಿಸ್ಕೊಳ್ಳೋದಕ್ಕೋಸ್ಕರ ನಾವು ಹಣವನ್ನ ಸಂಪಾದನೆ ಮಾಡ್ತಾ ಇದ್ದೀವಿ. ಈ ದೇಹವನ್ನ ಪೋಷಣೆ ಮಾಡ್ತಾ ಇದ್ದೀವಿ ಅಂದ್ರೆ ಈ ಕಸ ಕಶ್ಮಲ ಎಲ್ಲವನ್ನು ಹೊತ್ಕೊಂಡಿದೆಲ್ಲ ಈ ಶರೀರ, ಇದನ್ನ ಪೋಷಣೆ ಮಾಡೋದಕ್ಕೋಸ್ಕರ ನಾವು ಕಷ್ಟ ಪಡ್ತಾ ಇದ್ದೀವಿ. ಹೀನ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ, ಭೀಕರ ಯುದ್ಧಗಳನ್ನ ಮಾಡ್ತಾ ಇದ್ದೀವಿ, ಕ್ರೂರ ಕೃತ್ಯಗಳನ್ನ ಎಸಗ್ತಾ ಇದ್ದೀವಿ. ಬಹುಶಃ 1-2 ವರ್ಷಗಳಿಂದ ನಾವು ಗಮನಿಸ್ತಾ ಇರ್ಬೋದು, ಉಕ್ರೇನ್ ಮತ್ತು ರಷ್ಯಾ ಈ 2 ದೇಶಗಳು ಎಷ್ಟರ ಮಟ್ಟಿಗೆ ಒಂದು ದೇಶವನ್ನ ಇನ್ನೊಂದು ದೇಶ ನಾಶ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇದರಲ್ಲಿ ಯಾವ ಸ್ವಾರ್ಥ ಇದೆ, ಯಾವ ಪಾರಮಾರ್ಥ ಇದೆ? ಯಾರ ಉದ್ಧಾರಕ್ಕಾಗಿ ಈ ಯುದ್ಧವನ್ನ ಮಾಡ್ತಾ ಇದ್ದಾರೆ? ಒಂದು ದೇಶದ ಮೇಲೆ ಇನ್ನೊಂದು ದೇಶ ಕಾಲ್ ಕಿತ್ಕೊಂಡು ಹೇಳ್ತಾರೆ ಕೆಲವರು, ಯಾರಾದ್ರೂ ಉದ್ಧಾರ ಆಗಲಿ, ನನ್ ಪಕ್ಕದ ಮನೆಯವನು ಉದ್ಧಾರ ಆಗ್ಬಾರ್ದು. ನಾನು ಹಿಂದೆ ಹೇಳಿದ್ದೆ, ಇಬ್ಬರು ಋಷಿಗಳು ತಪಸ್ ಮಾಡ್ತಾ ಕೂತ್ಕೊಂಡು ಭಗವಂತ ಪ್ರತ್ಯಕ್ಷ ಆದಾಗ, ನಂದೊಂದು ಕಣ್ಣು, ನಂದೊಂದು ಕಾಲು, ನಂದೊಂದು ಕಿವಿ ಹೊಟ್ಟೋಗ್ಲಿ ಅಂತ ವರ ಕೇಳ್ತಾನೆ. ಇನ್ನೊಬ್ನ ಹತ್ರ ಹೋಗಿ ಕೇಳಿದ್ರೆ ಅವನಿಗೇನು ವರ ಕೊಟ್ಟಿದ್ದೀಯಾ, ಆದ್ರೆ 2ರಷ್ಟು ವರ ನನಗ್ ಕೊಡು ಸ್ವಾಮಿ ಅಂತಾನೆ. ಅವನಿಗೆ 2 ಕಣ್ಣು, 2 ಕಾಲು, 2 ಕಿವಿ ಎಲ್ಲ ಹೊಟ್ಟೋಗ. ಈ ರೀತಿ ಒಬ್ಬರನ್ನೊಬ್ರು ನಾಶ ಮಾಡುವುದಕ್ಕೋಸ್ಕರ ನಾವು ಬದುಕಿದ್ದೀವ? ಚಿಂತನೆ ಮಾಡು. ಜೀವನದ ಹಾಗೇನೆ ಶಂಕರಾಚಾರ್ಯರು ಹೇಳ್ತಾರೆ, ನೀನು ಗತಿಸಿದ ಬಳಿಕ ನಿನ್ನ ಮೃತದೇಹದ ಬಳಿಗೆ ಬರಲು ನಿನ್ನ ಜೀವನದ ಒಡನಾಡಿ ಅರ್ಧಾಂಗಿ ಎನಿಸಿಕೊಂಡವಳು ಕೂಡ ಹಿಂಜರಿಯುತ್ತಾಳೆ, ಭಯ ಪಡ್ತಾಳೆ. ಎಂತ ಮಾತು ಹೇಳ್ತಾ ಇದ್ದಾರೆ.
ಜೀವನದ ಈ ಸಾಂಕೇತಿಕ ಅಂಶವನ್ನು ಅರಿತುಕೊಂಡು ದೇಹದ ಮೇಲೆ ಇರ್ತಕ್ಕಂಥ ವಿಪರೀತವಾದ ವ್ಯಾಮೋಹವನ್ನು ಬಿಟ್ಟು ಇದಕ್ಕಿಂತ ಹೆಚ್ಚಿನ ಮಹತ್ವಾಕಾಂಕ್ಷದ ಆರಾಧನೆಗೆ ನಾವು ತೊಡಗಿ ದೇಹವನ್ನ ಮಮತೆಯಿಂದ ಕಾಣಬೇಕು, ಅದ್ರಲ್ಲೇನ್ ತಪ್ಪಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ದೇಹ ನಮ್ಮ ಮಿತ್ರ. ನಾನು ಆಧ್ಯಾತ್ಮ ಸಾಧನೆಯನ್ನ ಮಾಡ್ಬೇಕಾದ್ರೆ ಈ ದೇಹ ಬೇಕು, ಆದ್ರೆ ಈ ದೇಹವೇ ಶಾಶ್ವತವಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಈ ದೇಹ ನಮಗೆ ಸಹಾಯವನ್ನ ಮಾಡುತ್ತೆ, ನಮ್ಮ ಸೇವೆಯನ್ನ ಮಾಡುತ್ತೆ. ನಾವು ಉಪಯೋಗಕ್ಕೆ ಇಟ್ಕೊಂಡಿರ್ತಕ್ಕಂತಹ ವಾಹನಗಳನ್ನ ಮತ್ತಿತರ ಸಾಧನಗಳನ್ನ ಜೋಪಾನವ ನೋಡ್ಕೊಳ್ಳೋ ಹಾಗೆ ನಮ್ಮ ಶರೀರವನ್ನು ಕೂಡ ಚೆನ್ನಾಗಿ ನೋಡ್ಕೋಬೇಕು. ಅದನ್ನ ಸ್ವಚ್ಛವಾಗಿ ಇಟ್ಕೋಬೇಕು, ಅಂದವಾಗಿ ಇಟ್ಕೋಬೇಕು. ಅದಕ್ಕೆ ಆಹಾರವನ್ನ ಒದಗಿಸ್ಬೇಕು, ಸ್ನಾನ ಮಾಡಿಸ್ಬೇಕು, ಬಟ್ಟೆ ತೊಡಿಸ್ಬೇಕು ಇತ್ಯಾದಿ. ಈ ದೇಹಕ್ಕೆ ಸೇವೆಯನ್ನ ಮಾಡಬೇಕು ಸರಿ. ಆದ್ರೆ ಶರೀರವು ಭವಾಬ್ದಿಯನ್ನು ದಾಟುವ ಒಂದು ಸಾಧನ. ಅಂದ್ರೆ ಹುಟ್ಟು ಸಾವು ಅಂತಕ್ಕಂತಹ ಈ ಸಾಗರ ಏನಿದೆ ಅದನ್ನ ದಾಟೋದಿಕ್ಕೆ ಇರ್ತಕ್ಕಂಥ ಒಂದು ಸಾಧನ. ಆ ಸಾಧನವನ್ನಾಗಿ ನಾವು ಪರಿವರ್ತನೆ ಮಾಡ್ಕೋಬೇಕು. ಅದನ್ನ ನಾವು ಸದಾ ನೆನಪಿನಲ್ಲಿ ಇಟ್ಕೋಬೇಕು. ಅಲ್ಲದೆ ಈ ಎಲ್ಲಾ ಕಾಲದಲ್ಲಿಯೂ ಒಂದೇ ವಿಧವಾದ ಶಕ್ತಿಯಿಂದ ಕೆಲಸ ಮಾಡ್ಲಾರದು. 18-20 ವರ್ಷ ವಯಸ್ಸಿನಲ್ಲಿರೋರಿಗೆ ಒಂದು ಕ್ವಿಂಟಾಲ್ ಮೂಟೆ ಬೇಕಾದ್ರೆ ಸಲೀಸಾಗ ಅನಾಮತ್ ಎತ್ಕೊಂಡ್ಬಿಡ್ತಾರೆ. ಅದೇ ನನ್ನ ವಯಸ್ಸಿಗೆ ಬಂದವನಿಗೆ 10 kg ಎತ್ಕೊಂಡ್ರು ಎತ್ತಕ್ಕಾಗಲ್ಲ. ಅಂದ್ರೆ ಶರೀರದ ಸಾಮರ್ಥ್ಯ ಪದೇ ಪದೇ ಕ್ಷಣ ಕ್ಷಣದಲ್ಲೂ ಕೂಡ ಕುಗ್ತಾ ಹೋಗುತ್ತೆ. ಒಂದು ದಿನ ವೃದ್ಧಾಪ್ಯಕ್ಕೆ ಬಂದು ಒಂದು ದಿನ ನಾಶ ಹೊಂದಬಹುದು. ಹಾಗಾಗಿ ಈ ನಶ್ವರವಾದಂತಹ ನಾಶವಾಗ್ತಕ್ಕಂತಹ ಈ ಶರೀರದ ಮೇಲೆ ಎಷ್ಟು ಅಂತ ನಾವು ವ್ಯಾಮೋಹ ಇಟ್ಕೊಳ್ಳೋದು, ಇದನ್ನ ಪೋಷಣೆ ಮಾಡೋದಕ್ಕೋಸ್ಕರ ಎಷ್ಟು ಅಂತ ನಾವು ತಿಳಿತಾ ಹೋಗೋದು. ಈ ನಿಶ್ಚಿತ ಜ್ಞಾನದಿಂದ ಜೀವಿಸುವುದಾದರೆ ನಿರ್ಬಾಧಕವೆನಿಸಿಕೊಳ್ಳುತ್ತದೆ, ಅಲ್ಲದೆ ಅದರಿಂದ ದುಃಖವೂ ಇರೋದಿಲ್ಲ. ಅಂದ್ರೆ ನಿಶ್ಚಿತವಾದ ಜ್ಞಾನ ಇದೆ. ಈ ನಿಶ್ಚಿತವಾದ ಜ್ಞಾನವನ್ನ ಸದಾ ನೆನಪಿನಲ್ಲಿಟ್ಕೊಂಡು ಅದರ ಮಾರ್ಗದಲ್ಲಿ ನಾವು ನಡೀತಾ ಹೋದ್ರೆ ಜೀವನ ನಮಗೇನು ತೊಂದರೆ ಇಲ್ಲ, ಅದು ಬಾಧಕ ಅನ್ಸೋದಿಲ್ಲ, ನಿರ್ಬಾಧಕವಾಗಿರುತ್ತೆ. ಆದ್ರಿಂದ ದುಃಖವೂ ಕೂಡ ಕಡಿಮೆ ಆಗುತ್ತೆ. ಯಾವಾಗ ದುಃಖ ಹೆಚ್ಚಾಗುತ್ತೆ? ಅಜ್ಞಾನದಿಂದ ನಾವು ಈ ದೇಹ ಪೋಷಣೆಗೋಸ್ಕರ ಮಾಡಬಾರದಂತಹ ಪಾಪಗಳ ಕಾರ್ಯಗಳನ್ನ ಮಾಡೋದು, ಅನ್ಯಾಯವನ್ನ ಮಾಡೋದು, ಅಕ್ರಮವನ್ನ ಮಾಡೋದು, ಕೊಲೆ ಸುಲಿಗೆಯನ್ನ ಮಾಡ್ತಕ್ಕಂಥದ್ದು, ಇವುಗಳನ್ನ ಮಾಡಿದಾಗ ಮತ್ತೆ ಮತ್ತೆ ನಾವು ಏನು ಆಗಾಮಿ ಕರ್ಮಗಳನ್ನ ಮತ್ತೆ ಮತ್ತೆ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಈಗಾಗಲೇ ನಮ್ಮ ಸಂಚಿತ ಕರ್ಮಗಳು ಬೇಕಾದಷ್ಟು ಹಿಂದೆ ಬಿದ್ದಿದೆ. ಅದರಲ್ಲಿ ಪ್ರಾರಬ್ಧ ಕರ್ಮಗಳು ಒಂದಿಷ್ಟು ಕರ್ಮಗಳನ್ನ ತಕೊಂಡು ಈ ಜೀವನದಲ್ಲಿ ಅನುಭವಿಸ್ತಾ ಇದ್ದೀವಿ. ಮತ್ತೆ ಈ ಜನ್ಮದಲ್ಲಿ ನಾವು ಮಾಡಬಾರದನ್ನ ಮಾಡ್ತಾ ಹೋದ್ರೆ ಅದು ಆಗಾಮಿ ಕರ್ಮವಾಗತ್ತೆ, ಮುಂದಿನ ಜನ್ಮಗಳಿಗೆ ಕಾರಣವಾಗತ್ತೆ. ಮುಂದಿನ ಜನ್ಮಗಳಲ್ಲಿ ನಾವು ಸಂಕಷ್ಟಗಳನ್ನ ಎದುರಿಸೋದಕ್ಕೆ ನಾವೇ ಬಿತ್ತನೆ ಬೀಜವನ್ನ ಗಂಟು ಮೂಟೆ ಕಟ್ಕೊಂಡಾಗತ್ತೆ. ಆದ್ರಿಂದ ಆತ್ಮೀಯರೇ, ಆದಿಗುರು ಶಂಕರಾಚಾರ್ಯರು ಹೇಳಿಸ್ತಾ ಇರ್ತಕ್ಕಂತಹ ಈ ಮೋಹವನ್ನ ನಾಶ ಮಾಡಿಕೊಂಡು, ಕನಿಷ್ಠ ನೋಡಿ ಎಂತ ಮಾತು ಹೇಳ್ತಾ ಇದ್ದಾರೆ, ಕಡೆಗಾಲದಲ್ಲಿ ಈ ದೇಹದಲ್ಲಿ ಉಸಿರು ನಿಂತೋದ್ರೆ 30, 40, 50, 60 ವರ್ಷಗಳ ಕಾಲ ಈ ದೇಹದ ಜೊತೆಯಲ್ಲಿ ಜೀವನ ಮಾಡಿಕೊಂಡಿದ್ದಂತಹ ಪತ್ನಿಯು ಕೂಡ ಜೀವ ಹೊಟ್ಟೋಯ್ತು ಅಂತೇಳಿ ಈ ದೇಹದಿಂದ ದೂರ ಕೂತ್ಕೊಳ್ತಾಳೆ. ಹೀಗಿದ್ದಾಗ ಯಾರ ಮೇಲೆ ಮೋಹ ಇಟ್ಕೊಳ್ಳೋದು? ಯಾವುದರ ಮೇಲೆ ಮೋಹ ಇಟ್ಕೊಳ್ಳೋದು? ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಈ ದೇಹ ಮತ್ತು ಈ ಜೀವನ ಅಂತಕ್ಕಂಥದ್ದು ಎಷ್ಟು ನಶ್ವರವಾದದ್ದು. ಈ ನಶ್ವರವಾದ ಬದುಕಿಗೋಸ್ಕರ ಎಷ್ಟು ಅಂತ ಸಂಪಾದನೆ ಮಾಡೋದು, ಎಷ್ಟು ಅಂತ ಮೋಹ ಮಾಡೋದು. ಸರ್ವಜ್ಞ ಹೇಳಿದಂತಹ ವಚನ ಇದೆಯಲ್ಲ, ಅರಿಯದೆ ಮಾಡಿದ ಪಾಪ ಅರಿತಾಗ ಪೋಪುದು, ಅರಿತರಿತು ಮಾಡಿದ ಪಾಪ ಕಂಚಿ ನೆರಕದಂತಿಹುದು ಸರ್ವಜ್ಞ ಅಂತ ಹೇಳ್ತಾನೆ. ಆದ್ರಿಂದ ನಾವು ಎಷ್ಟು ಸಾಧ್ಯವೋ ಅಷ್ಟು ಈ ಎಲ್ಲ ಅಂಶಗಳನ್ನ ನಾವು
ದಿನನಿತ್ಯವೂ ಕೂಡ ನೆನಪು ಮಾಡ್ಕೊಳ್ತಾ ಇರ್ಬೇಕು, ಗಳಿಸ್ಕೊಳ್ತಾ ಇರ್ಬೇಕು. ಪ್ರಾಪಂಚಿಕ ವ್ಯವಹಾರಗಳನ್ನ ಮಾಡ್ಬೇಕು, ಆದ್ರೆ ಪ್ರಾಪಂಚಿಕ ವ್ಯವಹಾರದಲ್ಲಿ ಮೋಹವನ್ನ ಇಟ್ಕೋ. ಮತ್ತೆ ಈ ಇಂದ್ರಿಯಗಳು ಮಾಡ್ತಾ ಇರ್ತಕ್ಕಂಥ ಕಾರ್ಯಗಳನ್ನ ನಾನು ಆದ್ಯಾರೋಪ ಮಾಡ್ಕೋಬಾರ್ದು. ಇದನ್ನ ನಾನೇ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಆರೋಪವನ್ನ ಮಾಡ್ಕೋ. ಆಯಾ ಕರ್ಮಗಳು ಆಯಾ ಇಂದ್ರಿಯಗಳ ಧರ್ಮ ಅಂತ ತಿಳ್ಕೊಂಡು ಆಯಾ ಇಂದ್ರಿಯಗಳು ಕೆಲಸ ಮಾಡದೇ ಹೊರತು ಇದು ನನಗೆ ಸಂಬಂಧಿಸಿದ್ದಲ್ಲ. ನಾನು ಸದಾ ಆತ್ಮೋನ್ನತಿಗಾಗಿ ಆತ್ಮಜ್ಞಾನದಲ್ಲಿ ನಾನು ಅಲ್ಲಿ ನೆಲೆಸಿದ್ದೀನಿ ಅಂತಕ್ಕಂಥ ಭಾವದಲ್ಲಿ ನಾವು ಇದ್ದಾಗ ನಾವು ಮುಕ್ತರಾಗ್ತೇವೆ, ಮೋಕ್ಷವನ್ನ ಗಳಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ 6ನೇ ಚರಣದ ಈ ಒಂದು ವಿಚಾರಕ್ಕೆ ನಾನು ಮಂಗಳವನ್ನ ಮಾಡ್ತಾ ಇದ್ದೀನಿ. ಧನ್ಯವಾದ.